ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಕೊನೆಗೂ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಏನು ಸರ್ಕಾರದವರು ಹೇಳಿದರು, ಸೊ ಅದೇ ರೀತಿ ಇವಾಗ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದು 11 ಗಂಟೆಯಿಂದನೇ ಆಲ್ರೆಡಿ ನಿಮಗೆ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಒಂದು ಕಂತಿನ ಹಣ ಮಾತ್ರ ಜಮಾ ಆಗಿದೆಯಾ ಅಥವಾ ಎರಡೂ ಕಂತಿನ ಹಣವನ್ನು ಜಮಾ ಮಾಡಿದಾರಾ? ಸೊ 25ನೇ ಕಂತಿನ ಹಣ ಜಮಾ ಆಗಿರೋದಾ ಅಥವಾ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಆಗಿರೋದಾ? ಸೊ ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ತಿಳಿಸ್ತೀನಿ. ಇದ್ರ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಕೂಡ ತಿಳಿದಿದೆ, ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಬಟ್ ಇವಾಗ ಹಣ ಜಮಾ ಆಗಿರುವಂಥದ್ದು ಕನ್ಫರ್ಮ್. ಏಕೆ ಅಂತ ಅಂದರೆ ನನ್ನ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಬ್ಬರು 2,000 ಮಾತ್ರ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಮೇ ಬಿ ನಾನು 24ನೇ ಕಂತಿನ ಹಣ ಇರ್ಬೋದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಬಟ್ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ವಿಡಿಯೋ ಮಾಡೋದು ತಡ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಒಂದು ಹಣ ಏನಾಗಿದೆ ಅಂತ ಅಂದರೆ ಮೊನ್ನೆ ಅಂತ ಅಂದರೆ ಇವಾಗ ಆಲ್ಮೋಸ್ಟು ನೋಡಿದ್ದೀರಾ, 24ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದನೇ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಖಾತೆಗಳನ್ನು ಆದಷ್ಟು ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ಇವಾಗ 24ಕ್ಕೆ ಇಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ ಅನ್ನೋದಾದರೆ ಸೊ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ 5,000ದಿಂದ 10,000 ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣವನ್ನು ಜಮಾ ಮಾಡಿರ್ತಾರೆ. ಆನಂತರ ನಿನ್ನೆ ಏನಿದೆ, ಸೊ ನಿನ್ನೆ ಹಣವನ್ನು ಸ್ವಲ್ಪ ಫಾಸ್ಟಾಗಿ ಜಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೊತ್ತೇ ಇದೆ, 3 ಹಂತದಲ್ಲಿ ಅವರು ರಿಲೀಸ್ ಮಾಡುವಂಥದ್ದು ಹಣವನ್ನು ಪ್ರತಿ ಬಾರಿ ಮಾಡಿದಾಗಲೂ ಕೂಡ ಅದೇ ರೀತಿ ಪ್ರೊಸೀಜರನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಇವಾಗ ಟ್ರಯಲ್ ಟೆಸ್ಟ್ ಅನ್ನೋ ರೀತಿ ಏನು ಮಾಡಿದ್ದಾರೆ, ಮೊದಲನೇ ದಿನ ಮಾಡಿದ್ದಾರೆ. ಆನಂತರ ನಿನ್ನೆ ಸ್ವಲ್ಪ ಜನಕ್ಕೆ ಇಲ್ಲಿ ಹಣವನ್ನು ಜಮಾ ಮಾಡಿದ್ದಾರೆ. ಈ ಒಂದು ವಿಡಿಯೋನ ನೋಡ್ತಿದ್ದವರು ಯಾರಾದರೂ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಮಾಡುವಂತಹ ಕಮೆಂಟು ಇನ್ನೊಂದು ಫಲಾನುಭವಿಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಹಣ ಜಮಾ ಆಗಿದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಫಲಾನುಭವಿಗಳಿಗೆ ಅಂತ ಅಲ್ಲ, ನಮಗೂ ಕೂಡ ಅತಿ ಹೆಚ್ಚು ಇವಾಗ ಬರ್ತೀವಿ, ಹಣ ಜಮಾ ಆಗಿಬಿಟ್ಟಿದೆ, ಸರ್ಕಾರ ಈ ರೀತಿ ಮಾಹಿತಿ ಕೊಟ್ಟಿದೆ ಅಂತ. ನೀವು ಹಣ ಬಂತು ಅಂತ ಕನ್ಫರ್ಮ್ ಮಾಡಿದಾಗಲೇ ನಮಗೂ ಕೂಡ ಕ್ಲಾರಿಟಿ ಸಿಗುವಂಥದ್ದು. ಸೊ ಹಾಗಾಗಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಈ ಒಂದು ವಿಡಿಯೋಗೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದರೆ, ಸ್ವಲ್ಪ ಫಲಾನುಭವಿಗಳು 24ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ರಿ ಅಲ್ವಾ, ಸೊ ಅಂಥವ್ರಿಗೆ 22ನೇ ತಾರೀಕೇನೆ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಸೊ ಪೆಂಡಿಂಗ್ ಯಾರ್ದೆಲ್ಲ ಇತ್ತು ಅವ್ರ ಖಾತೆಗಳಿಗೆ ಹಣ ಜಮಾ ಆಗಿಬಿಟ್ಟಿದೆ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ 24ನ ರಿಸೀವ್ ಮಾಡ್ಕೊಂಡಿರಲಿಲ್ಲ ಸೊ ಅಂಥವರು ಕೂಡ ಮಿಸ್ ಮಾಡದೆ ಹೋಗ್ಬಿಟ್ಟು ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಏಕೆಂತಂದರೆ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಯಾವಾಗ ಹಣ ರಿಲೀಸ್ ಆಗಿರುವಂಥದ್ದು. ಸೊ ಪ್ರತಿಯೊಂದು ಡೇಟ್ ಕೂಡ ಗೊತ್ತಿರುತ್ತೆ. ಸೊ ಇವಾಗ 24ನೇ ತಾರೀಕಿಗಿಂತ ಮುಂಚೆ ಬಂದಿದ್ದರೆ ಅದು ನಿಮಗೆ 24ನೇ ಕಂತು. 24ನೇ ತಾರೀಕಿಂದ ನಿಮಗೆ ರಿಲೀಸ್ ಆಯಿತು ಅಂತ ಅಂದರೆ ಆಲ್ಮೋಸ್ಟ್ ಒಂದು 25ನೇ ಕಂತು ಅಂತ ಅಷ್ಟೇ. ಸೊ ಪೆಂಡಿಂಗ್ ಉಳಿಸ್ಕೊಂಡಿರುವಂಥವ್ರು ಏನಾದರೂ 4,000 ಹಣವನ್ನು ನೀವು ರಿಸೀವ್ ಮಾಡಿಕೊಂಡ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಮೇಡಮ್ ನೀವು ಇವಾಗ ನೋಡಿದ್ರೆ 2,000 ಅಂತಿದ್ದೀರಾ, ಮೊನ್ನೆ ನೋಡಿದ್ರೆ 4,000 ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದೀರಾ ಅಂತ ಅನ್ಬೋದು ನೀವು. ನಿಜವಾಗ್ಲೂ ಕೂಡ ನಮ್ಮ CM ಸಿದ್ದರಾಮಯ್ಯ ಸರ್ ಹೇಳಿರೋದು ಮಾಹಿತಿ ಇದೇ ರೀತಿ. 4,000 ಹಣವನ್ನು ಕೂಡ ಇವಾಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಏನು ಪೆಂಡಿಂಗ್ ಉಳಿಸ್ಕೊಂಡಿದ್ವಿ ಅಲ್ವಾ, ಸೊ ಅದನ್ನು ಪೂರ್ತಿ ಕಂಪ್ಲೀಟಾಗಿ ಜಮಾ ಮಾಡಿಬಿಡಮ್ಮ. ವಿಪಕ್ಷ ನಾಯಕರು ಇವಾಗ ಸ್ಟ್ರೈಕ್ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನಮ್ಮ ಬಗ್ಗೆ ಇಲ್ಲ ಸಲ್ಲದ ಎಲ್ಲ ಮಾತುಗಳನ್ನು ಆಡ್ತಾರೆ. ಸೊ ನಾವು ತಿಂದುಬಿಟ್ಟಿದ್ದೀವಿ 5,000 ಕೋಟಿ ಹಣವನ್ನು ಅಂತ ಕೂಡ ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು 5,000 ಕೋಟಿ ಹಣವನ್ನು ಕೂಡ ನಾನು ಜಮಾ ಮಾಡಿದ್ದೀನಿ. ಮಹಿಳೆಯರ ಖಾತೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಜಮಾ ಮಾಡಮ್ಮ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ದಾರೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿದಂಥದ್ದು. ಸೊ ಸದ್ಯಕ್ಕೆ ಇವಾಗ 2,000 ಹಣವನ್ನು ಜಮಾ ಮಾಡಿದ್ದಾರೆ ಅಂತ ಅಂದರೆ 2,500 ಕೋಟಿ ಹಣವನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ಫಸ್ಟ್ ಜಮಾ ಮಾಡಿಬಿಟ್ಟು ಆನಂತರ ಇನ್ನು ಸ್ವಲ್ಪ ದಿನಗಳಲ್ಲೇನೆ ಅಂತ ಅಂದರೆ ಆಲ್ಮೋಸ್ಟ್ ಇವಾಗ ಈ ಒಂದು ವೀಕಲ್ಲಿ ಈ ಒಂದು ಕಂತಿನ ಹಣವನ್ನು ಜಮಾ ಮಾಡಿ ಫೆಬ್ರವರಿ ಮೊದಲನೇ ವೀಕು ಅಥವಾ 2ನೇ ವೀಕಲ್ಲಿ ಮತ್ತೆ 2,000 ಹಣವನ್ನು ಜಮಾ ಮಾಡುವಂತಹ ಒಂದು ನಿರೀಕ್ಷೆ ಇದೆ ಅಂತ ಇಲ್ಲಿ ಮಾಹಿತಿ ಬರ್ತಿರುವಂಥದ್ದು. ಸೊ ಅವರನ್ನೇ ಹೇಳ್ಬಿಟ್ಟಿದ್ದಾರೆ 2 ತಿಂಗಳು ಹಣ ಜಮಾ ಮಾಡಿಬಿಟ್ಟಿದ್ದೀನಿ ಅಂತ. ಸೊ ಅದನ್ನು ನಾವು ಇವಾಗ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಅಂತ ತಿಳ್ಕೊಳ್ಳೋದಾ ಅಥವಾ ಫೆಬ್ರವರಿ ಮಾರ್ಚ್ ಅಂತ ತಿಳ್ಕೊಳ್ಳೋದಾ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಏಕೆಂತಂದರೆ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಹೇಳಿದ್ದೇನೆಂದರೆ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೊಟ್ಟಿಲ್ಲ ಅಂತ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರಲ್ವಾ. ಸೊ ಮೇ ಬಿ ಆ ಒಂದು ತಿಂಗಳ ಹಣವನ್ನೇ ಇಲ್ಲಿ ಜಮಾ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ನಾವು. ಆನಂತರ ಇನ್ನು ಉಳ್ಕೊಂಡಿರುವಂತಹ 3 ತಿಂಗಳ ಹಣವನ್ನು ಕೂಡ ಪೆಂಡಿಂಗ್ ಉಳಿಸ್ಕೊಂಡು ಆನಂತರ ಅದನ್ನು ಕೂಡ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಇವಾಗ ರಿಲೀಸ್ ಮಾಡಿರುವಂಥ 2,000 ಹಣ ನಿಮ್ಮ ಖಾತೆಗಳಿಗೆ ಬಂದಿದೆಯಾ ಇಲ್ವಾ ಅಂತ ಮೇಯ್ನ್ ಆಗಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಿಕೊಂಡು ಕಮೆಂಟ್ ಸೆಕ್ಷನ್ಗೆ ಬಂದು ತಿಳಿಸಿ ಅಂತ ಹೇಳೋದು
ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.